ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. 56% ರಿಸರ್ವೇಷನ್ ಕೇಸ್ ರಿಲೇಟೆಡ್ ನಾನು ಆಲ್ರೆಡಿ ಒಂದು ಇನ್ಫಾರ್ಮೇಶನ್ ತಿಳಿಸಿದೆ. ಸೊ ಒಟ್ಟಾರೆಯಾಗಿ ಇದು ಬಗೆಹರಿಯದ ಕತೆ. ಹೆಂಗೆ ಅಂತಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ KAT ನೀಡಿರುವಂಥ ಆದೇಶ ಏನಿದೆ, ಸೊ ಅದನ್ನ ಈಗ ಹೈಕೋರ್ಟ್ ಕೂಡ ಎತ್ತಿಡಿಯುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಎಸ್ಪೆಷಲಿ ಇದು ಬಗೆಹರಿಬೇಕು. ಈಗ ನೋಟಿಫಿಕೇಶನ್ಗಳಿಗೆ ಕೋರ್ಟ್ ಹಾಕಿರುವಂಥ ಬ್ರೇಕ್ ಕೊನೆ ಆಗಬೇಕು ಅಂತಂದ್ರೆ ಇರುವಂಥದ್ದು ಎರಡೇ ಆಪ್ಷನ್. ಒಂದು, ಈಗ ಸರ್ಕಾರ 56 ಅನ್ನ 50% ರಿಸರ್ವೇಷನ್ ಅಂದ್ರೆ ಲಿಮಿಟ್ ಮಾಡಿ ಅದನ್ನ ಏನಾದರೂ ಬಗೆಹರಿಸ್ಕೊಳ್ಬೇಕು. ಒಂದು, ಇಲ್ಲ ಶೀಘ್ರವೇ ಇದನ್ನ ಕಾನೂನುಬದ್ಧಗೊಳಿಸೋಕೆ ಪ್ರಯತ್ನ ಮಾಡಬೇಕು. ಬಟ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಅಷ್ಟೇ ಈಸಿಯಾಗಿ ಕಾನೂನುಬದ್ಧ ಆಗಲ್ಲ. ಕಾರಣ ಅದಕ್ಕೆ ಕೇಂದ್ರದ ಒಪ್ಪಿಗೆ ಬೇಕು. ಅದೆಲ್ಲ ತುಂಬಾ ಗೊಂದಲ ಇರೋದ್ರಿಂದ ಸದ್ಯಕ್ಕೆ ಇವರು 50% ಮೇಲೆನೆ ನೋಟಿಫಿಕೇಶನ್ ಮಾಡ್ಬೋದು. ನಾಳೆ ಕೋರ್ಟ್ ಇದಕ್ಕೆ ಒಪ್ಪಬಹುದು. ಬಟ್ ಈಗಾಗಲೇ ಆಗಿರುವಂತ ಏನ್ ಎಕ್ಸಾಮ್ಸ್ ಇದೆ, ಬಟ್ ಅದಕ್ಕೆ ಕೋರ್ಟ್ ಈಗಾಗಲೇ ಯಾವುದೇ ತಡೆಯನ್ನ ಕೊಟ್ಟಿಲ್ಲ. ಅದನ್ನ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ. ಬಟ್ ಹೊಸ ನೋಟಿಫಿಕೇಶನ್ ಮಾಡೋದಕ್ಕೆ ಈ 56% ರಿಸರ್ವೇಷನ್ ಅಡಿಯಲ್ಲಿ ಏನು ಇದೆ ಅದನ್ನ ಮಾಡಬೇಡಿ. ನೆಕ್ಸ್ಟ್ ಹಿಯರಿಂಗ್ ಜನವರಿ 28ಕ್ಕೆ ಇದೆ. ಸೊ ಅದಾದ್ಮೇಲೆ ಕೋರ್ಟ್ ಇದನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಕ್ವಿಕ್ ಆಗಿ ಈಗ ಸ್ಟೂಡೆಂಟ್ಸ್ ಗಳಿಗೆ ರಿಲೀಫ್ ಬೇಕು, ಆಸ್ಪಿರೆಂಟ್ಸ್ ಗಳಿಗೆ ನೋಟಿಫಿಕೇಶನ್ ಆಗಬೇಕು ಅಂದ್ರೆ 56ನ 50ಗೆ ಲಿಮಿಟ್ ಮಾಡಬೇಕು. ಒಂದು, ಇಲ್ಲ ಕೋರ್ಟ್ ಅಲ್ಲಿ ಇರುವಂತ ಕೇಸನ್ನ ಈಗ ಮೆಮೊ ಹಾಕೊಂಡು ಕೂಡಲೇ ನಮಗೆ ಫೈನಲ್ ಹಿಯರಿಂಗ್ ಬೇಕು, ಬೇಗ ನಾವು ಇದನ್ನ ವಿಚಾರಣೆ ಮಾಡಿ ಅಂತೇಳಿ ನ್ಯಾಯಾಧೀಶರಿಗೆ ಫೈನಲ್ ಹಿಯರಿಂಗ್ಗೆ ನಾವು ಅವಕಾಶವನ್ನು ಕೇಳ್ಬೋದು. ಇನ್ ಕೇಸ್ ಆ ರೀತಿ ಅವಕಾಶ ಸಿಕ್ಕರೆ, ಈಗ ಹೇಳಿದ್ರಲ್ಲ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹಾಕೊಳ್ಳೋದು, ಅದು ಮಾಡ್ಬೋದು. ಬಟ್ ಸುಪ್ರೀಂ ಕೋರ್ಟ್ ಹೋದ್ರೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಮೀಸಲಾತಿ ವಿಚಾರ ನಿಲ್ಲಲ್ಲ. ಅಂಡ್ ಈಗಾಗಲೇ ಬೇರೆ ರಾಜ್ಯಗಳ ಉದಾಹರಣೆ ಕೂಡ ಇದರಲ್ಲಿ ಇದೆ. ಹಾಗಾಗಿ ಸರ್ಕಾರಕ್ಕೆ 56 ಇದ್ದನ್ನ 50% ಮಾಡದೆ ಬೇರೆ ವಿಧಿ ಇಲ್ಲ. ಅಂಡ್ ಒಳ ಮೀಸಲಾತಿ ಕೂಡ ಅಷ್ಟೇ, ಆಸ್ ಇಟ್ ಈಸ್ ಈ ಒಂದು 56% ಇರೋದ್ರಿಂದ ಅದು ಕೂಡ ಒಳ ಮೀಸಲಾತಿಗೆ ವಿಘ್ನ ಆಗುತ್ತೆ. ಅಂಡ್ ಒಳ ಮೀಸಲಾತಿಯನ್ನು ಕೂಡ ಜಾರಿ ಮಾಡೋದಕ್ಕೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ಒಟ್ಟಾರೆಯಲ್ಲಿ ಕಾಣದ ಕೈಗಳು ಅಂಡ್ ತಮಗೆ ಬೇಕಿರುವಂತ ಕೆಲವೊಂದಿಷ್ಟು ಸ್ವಾರ್ಥಿಗಳ ಹೊಡೆದಾಟ, ಅವರವರ ಸಂಘರ್ಷದ ನಡುವೆ ವೇಸ್ಟ್ ಆಗ್ತಾ ಇರುವಂತದ್ದು ಆಸ್ಪಿರೆಂಟ್ಸ್ಗಳ ಅಮೂಲ್ಯ ಸಮಯ. ಈಗಾಗಲೇ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದು ಕೂಡ 3 years, ಅದು ಕೂಡ ಸಫಿಷಿಯಂಟ್ ಅನ್ನಿಸ್ತಾ ಇಲ್ಲ. ಅದ್ರ ಜೊತೆ ಮತ್ತೆ ಇವರು ಒನ್ ಇಯರ್ ಡ್ರ್ಯಾಗ್ ಮಾಡಿದ್ರೆ ನೋಟಿಫಿಕೇಶನ್ ತಡ ಆದಷ್ಟು ಮತ್ತಷ್ಟು ಆಸ್ಪಿರೆಂಟ್ಸ್ಗಳಿಗೆ ಸಮಸ್ಯೆ ಆಗುತ್ತೆ. ಅಂಡ್ 1ನೇ ತಾರೀಕು ಇರುವಂತ ಧಾರವಾಡ ಚಲೋ ಹೋರಾಟಕ್ಕೆ ಈಗಾಗಲೇ ಎಲ್ಲ ಆಸ್ಪಿರೆಂಟ್ಸ್ಗಳು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಈ ಹೋರಾಟದಲ್ಲಿ ಪ್ರಮುಖವಾಗಿ ಈ ಮೀಸಲಾತಿ ವಿಷಯವನ್ನ ಆದಷ್ಟು ಬೇಗ ಬಗೆಹರಿಸುವಂತಾನೆ ಒತ್ತಾಯ ಮಾಡ್ಬೇಕು ಸರ್ಕಾರಕ್ಕೆ. ಇಲ್ಲ ಅಂತಂದ್ರೆ 56 ಇಂದ ನೀವು 50 ಮಾಡಿ. ಇವರು 50 ಮಾಡೋದಕ್ಕೂ ಕೂಡ ಈಗ ಹಿಂದೆ ಮುಂದೆ ನೋಡ್ತಾರೆ. ಕಾರಣ ಒಂದು SC/ST ಸಮುದಾಯದವರಿಗೆ ಮೀಸಲಾತಿ ಹೆಚ್ಚಳ ಮಾಡಿದೀವಿ ಅಂತ ಹೇಳಿ ಅವ್ರನ್ನ ನಂಬಿಸಿದ್ದಾರೆ. ಈಗ ಪಾಪ ಅವರು ಕೂಡ ಈ ವಿಷಯದಲ್ಲಿ ಸರ್ಕಾರದ ವಿರೋಧವಾಗಿ ನಿಂತ್ಕೊಳ್ತಾರೆ. ನಮಗೆ ಕೊಟ್ಟಿರೋದನ್ನ ಯಾಕೆ ಕಿತ್ಕೊಳ್ತೀರಿ ಅಂತ. ಬಟ್ ಇವರು ಕಾನೂನುಬದ್ಧ ಮಾಡಬೇಕು. ಒಂದು, ಇಲ್ಲ ಅಂತಂದ್ರೆ ಕೂಡಲೇ ಕೋರ್ಟ್ ವಿಚಾರಣೆಗಳನ್ನು ಏನಿದೆ ಅದನ್ನ ಬಗೆಹರಿಸುವಂತೆ ಕೋರ್ಟ್ ಅಲ್ಲಿ ಕ್ವಿಕ್ ಹಿಯರಿಂಗ್ ಆಗುವಂತಂದ್ರೆ ಮೆಮೊ ಹಾಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಫೈನಲ್ ಹಿಯರಿಂಗ್ ಮಾಡಿಸಿ ಅದನ್ನ ಏನಾದರೂ ಬೇಗ ಬಗೆಹರಿಸುವಂತ ಕೆಲಸ ಮಾಡಬೇಕು. ಇಲ್ಲದೆ ಹೊರತು ಮತ್ತಷ್ಟು ವಿಳಂಬ ಆಗುತ್ತೆ ಅನ್ನೋದು ವಿಚಾರ. ಈ ವಿಳಂಬದಿಂದ ಲಕ್ಷಾಂತರ ಜನ ಏನು KPSC, KA ಬೇರೆ ಬೇರೆ ವಿವಿಧ ನೇಮಕಾತಿಗಳ ಪರೀಕ್ಷೆಗೆ ಓದ್ತಾ ಇರುವಂತಹ ಆಸ್ಪಿರೆಂಟ್ಸ್ಗಳಿಗೆ ದಿನದಿಂದ ದಿನಕ್ಕೆ ಒತ್ತಡ ಅಂಡ್ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ಹದಗೆಡ್ತಾ ಇದೆ. ಈಗಾಗಲೇ PC ನೋಟಿಫಿಕೇಶನ್ ಆಗುತ್ತೆ ಅಂತ ಕಾಯ್ತಾ ಇದ್ದಂತ ಅದೆಷ್ಟೋ ಜನ ಆಸ್ಪಿರೆಂಟ್ಸ್ ಕುಗ್ಗಿ ಹೋಗಿದ್ದಾರೆ. ಇದೇ ರೀತಿಯವರು ತಮ್ಮ ಒಂದು ವೈಯಕ್ತಿಕ ಪ್ರತಿಷ್ಠೆಗಾಗಿ ಒಳ ಜಗಳಕ್ಕೆ ಏನೇನೋ ಮಾಡಿಕೊಂಡು ಒಂದೊಂದು ಸಮಸ್ಯೆಗಳನ್ನ ಉಲ್ಬಣ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿ ಇದು ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ ಆಸ್ಪಿರೆಂಟ್ಸ್ಗಳ ಮೇಲೆ ಎಂದು ಅವರಿಗೆ ಗೊತ್ತು. ಅಂಡ್ ಕಳೆದ 1 ವರ್ಷದಿಂದ ಒಳ ಮೀಸಲಾತಿಗಾಗಿ ಕಂಪ್ಲೀಟ್ ಆಗಿ ವೇಟ್ ಮಾಡಿದ್ದಾರೆ. ಅಂಡ್ ಅಗೇನ್ ಇದು ಮೀಸಲಾತಿ ಸಮಸ್ಯೆನೇ ಆಗ್ತಾ ಹೋದ್ರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದ ಒಂದು ನಿರುದ್ಯೋಗ ಸಮಸ್ಯೆ ಎದುರಾಗುತ್ತೆ. ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ST, FDA ಬೇರೆ ಬೇರೆ ಅಂಡ್ ಪೊಲೀಸ್ ನೇಮಕಾತಿ ಕೂಡ ಅಷ್ಟೇ. ಅಂಡ್ ಇದನ್ನ ಈಗ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ ಇವರು ಮೇಲ್ಮನವಿ ಮಾಡಿಕೊಂಡು ಅವ್ರಿಗೂ ಕೂಡ ಗೊತ್ತಿದೆ, ಸ್ವತಃ ಇದು CM ಅವ್ರಿಗೂ ಕೂಡ ಈ ವಿಷಯ ಸ್ಪಷ್ಟವಾಗಿ ಗೊತ್ತಿದೆ, ಇದು ಅಷ್ಟೇ ಈಸಿಯಾಗಿ ಬಗೆಹರಿಯೋದಿಲ್ಲ ಅಂತ. ಆದ್ರೂ ಯಾಕೆ ಇವರು ತಮ್ಮ ಪ್ರತಿಷ್ಠೆಯನ್ನು ಬಿಟ್ಟು ಇರುವ ವಾಸ್ತವ ಸತ್ಯವನ್ನು ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇಲ್ಲ, ಅಥವಾ ನೋಟಿಫಿಕೇಶನ್ ಮಾಡೋಕೆ ಆಗಲ್ಲ ಅನ್ನೋ ಒಂದು ಕಾರಣವನ್ನೇ ಇಂಡೈರೆಕ್ಟ್ ಆಗಿ ಬಳಸ್ಕೊಳ್ತಿದಾರೋ ಗೊತ್ತಿಲ್ಲ. ಅಂಡ್ ಕೋರ್ಟ್ ಅಲ್ಲೂ ಕೂಡ ಅಷ್ಟೇ ಇತ್ತೀಚಿನ ವಿಚಾರಣೆಯಲ್ಲಿ ಸರ್ಕಾರದ ಪರ ವಕೀಲರು ಕೇಳ್ಕೊಂಡಿದ್ದು ಇದನ್ನೇ, ಏನು ಅಂತಂದ್ರೆ ನಾವು ಈ ಹಿಂದಿನ ನೇಮಕಾತಿಗಳನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅಂದ್ರೆ ಅವಕ್ಕೆ ಜಾಯ್ನಿಂಗ್ ಲೆಟರ್ ಕೊಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಬಟ್ ಹೊಸ ಅಧಿಸೂಚನೆಗಳನ್ನ ನಾವು ಹೊರಡಿಸಲ್ಲ 56 ಮೇಲೆ ಅಂತ ಹೇಳ್ತಾರೆ. ಅಂದ್ರೆ ಇವರಿಗೆ ಯಾವ ರೀತಿಯಾದಂತ
ಒಂದು ಸ್ಥಿತಿಗತಿ ಇದೆ ಆ್ಯಂಡ್ ಇವರ ಮನಸ್ಥಿತಿ ಹೇಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಸರ್ಕಾರ ಇದೇ ರೀತಿ ತಮ್ಮ ವ್ಯವಸ್ಥೆನ ಮುಂದುವರಿಸ್ಕೊಂಡು ಆಡಳಿತ ವ್ಯವಸ್ಥೆನ ಹೋದರೆ ಆಡಳಿತ ಯಂತ್ರವದಿಗೆಡುತ್ತೆ ಆ್ಯಂಡ್ ರಾಜ್ಯದ ಯುವ ಜನತೆಯ ವಿಶ್ವಾಸವನ್ನು ಕೂಡ ಕಳ್ಕೊಳ್ತಾರೆ. ಒಟ್ಟಾರೆ ಇಷ್ಟು 56% ರಿಸರ್ವೇಷನ್ ಇಶ್ಯೂ ಅಲ್ಲಿ ಇರುವಂಥದ್ದು ವಾಸ್ತವ ಸತ್ಯ ಆ್ಯಂಡ್ ಸಂಗತಿಗಳು. ಸೊ ಇದನ್ನು ನೀವು ಕೂಡ ಅರ್ಥಕೊಳ್ಳಿ. ಯಾಕೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅನ್ನೋಂಥದ್ದು ಒಂದು ಪ್ರಶ್ನೆಯನ್ನು ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಆ್ಯಂಡ್ ಇದೇ ಇರುವಂಥ ಅಸಲಿ ಸತ್ಯ ಅಷ್ಟೇ. ಧನ್ಯವಾದ.